ಎಲ್ಲದಕ್ಕೂ 10 ರೂಪಾಯಿ ಹಾಕ್ಬೇಕು. 10 20 ಹ್ಞೂ 20 ಹಾಕಿ. ಹ್ಞೂ ಸರಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಎಂದು ಪ್ರಖ್ಯಾತಿ ಪಡೆದ ಹಾವೇರಿ ಜಿಲ್ಲೆ ಇದೀಗ ಅಕ್ರಮ ಚಟುವಟಿಕೆಗಳ ತವರು ಮನೆಯಂತ ಕುಖ್ಯಾತಿ ಪಡೆದಿದ್ದು, ಇಲ್ಲಿನ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿದೆ ಎಂಬ ಪ್ರಶ್ನೆ ಮೂಡಿದೆ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಹಾವೇರಿ ಜಿಲ್ಲೆಯ ತುಂಬ ಮಟ್ಕಾ ಇಸ್ಪೀಟ್ ದಂಧೆ ಯಾರ ಅಂಜಿಕೆ ಇಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದ್ದು, 14 19 00 ಎಲ್ಲದಕ್ಕೂ 10 ರೂಪಾಯಿ ಹಾಕ್ಬೇಕು. 10 20 ಹ್ಞೂ 20 ಹಾಕಿ. ಹ್ಞೂ ಸರಿ. 14 19 ಹ್ಞೂ ಇದು ಅಮೌಂಟ್ ಸ್ಕ್ಯಾನರಿಂದ ಹಾಕಿದ್ರೆ ದೋ ನಂಬರ್ಗಳ ಹೆಬ್ಬಾಗಿಲು ಹಾವೇರಿ ಎಂಬ ಹೆಸರನ್ನ ಪಡೆಯುವಂತೆ ಮಾಡಿದೆ ಇಲ್ಲಿನ ಕಾನೂನು ಸುವ್ಯವಸ್ಥೆ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ದೋ ನಂಬರ್ ವ್ಯವಹಾರಗಳು ಯಾರ ಅಂಜಿಕೆ ಅಳುಕಿಲ್ಲದೆ ರಾಜಾರೋಷವಾಗಿ ನಡೆಯುತ್ತಿದ್ದು, ಇದಕ್ಕೆ ಪೊಲೀಸ್ ಇಲಾಖೆ ಪರೋಕ್ಷವಾಗಿ ಸಾಥ್ ನೀಡುತ್ತಿದೆಯೇ ಎಂಬ ಅನುಮಾನ ಮೂಡಿದೆ. ಹಾವೇರಿಯ ಸವಣೂರು ಪಟ್ಟಣದಲ್ಲಿ ಯಾರ ಅಂಜಿಕೆ ಅಳುಕಿಲ್ಲದೆ ರಾಜಾರೋಷವಾಗಿ ಡಿಜಿಟಲ್ ಮಡ್ಕಾ ದಂಧೆ ನಡೆಯುತ್ತಿದೆ. ಕಳೆದ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾವೇರಿ ಜಿಲ್ಲೆಗೆ ಭೇಟಿ ನೀಡಿದಾಗ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮಡ್ಕಾ ದಂಧೆಗೆ ಕಡಿವಾಣ ಹಾಕಿ ಅಂತ ಖುದ್ದು ಎಸ್ಪಿಗೆ ಸೂಚನೆ ನೀಡಿದ್ರು. ಆದರೆ ಅದು ಕೇವಲ ಮಾಧ್ಯಮಗಳ ಮುಂದೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರಾ ಎಂಬ ಹಲವು ಅನುಮಾನಗಳನ್ನು ಹುಟ್ಟು ಹಾಕಿದೆ. ಇನ್ನು ಹಾವೇರಿಯ ಹುಕ್ಕೇರಿಯ ಜಾತ್ರಾ ಮಹೋತ್ಸವದಲ್ಲಿ ಮಾತನಾಡಿದ ಹಾವೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಿಗೋಡಿ ಅವರು, ಮಹಿಳೆಯರು ಸೀರಿಯಲ್ ನೋಡೋದ್ರಿಂದ ಮನೆ ಹಾಳಾಗ್ತವೆ ಅಂತ ಹೇಳಿಕೆ ನೀಡಿದ್ರು. ಆದರೆ ಅಸಲಿಗೆ ಹಾವೇರಿ ಜಿಲ್ಲೆಯಲ್ಲಿ ಧಾರಾವಾಹಿಗಿಂತ ಮಡ್ಕಾ ಆಡೋದ್ರಿಂದ ಮನೆಗಳು ಹಾಳಾಗುತ್ತವೆ ಅನ್ನೋ ಕಲ್ಪನೆ ಅವರಿಗಿಲ್ಲವೋ ಎಂಬ ಮಾತಿಗೆ ಪೂರಕವಾಗಿದೆ ಜಿಲ್ಲೆಯಲ್ಲಿ ನಡೆಯುತ್ತಿರೋ ಮಡ್ಕಾ ದಂಧೆ. ಮನೆ ಹಾಳ ಬುದ್ಧಿ ಕಲಿಸ್ಕೊಡೋದು ಗೊತ್ತಿಲ್ಲ ನನಗೆ, ಧಾರಾವಾಹಿಯವರು ಎಷ್ಟು ನನ್ನನ್ನು ಹೇಟ್ ಮಾಡ್ತಾರೆ ಅಂತ. ಮನೆ ಹಾಳ ಬುದ್ಧಿಯನ್ನು ಕಲಿಸ್ಕೊಡುವಂಥ ಧಾರಾವಾಹಿಗೆ ಎಷ್ಟು ಎಡಿಕ್ಟ್ ಆಗಿದ್ದೀರಿ ಅಂದರೆ, ಹಿಂದಿನ ಬಾಗಿಲಿಂದ ಕಳ್ಳ ಬಂದು ಮನೆ ಕಳ್ಳತನ ಮಾಡ್ಕೊಂಡು ಹೋದ್ರೂ ಗೊತ್ತಾಗಿರಲ್ಲ. ಆಗಿದೆ ಉದಾಹರಣೆ. ಇದಕ್ಕೂ ಕೂಡ ಉತ್ತರವನ್ನ ಎಸ್ಪಿ ಯಶೋಧ ವಂಟಿಗೋಡಿ ಮೇಡಮ್ ಕೊಡಬೇಕಿದೆ. ವಿನಯ್ ರೆಡ್ಡಿ, ಪಬ್ಲಿಕ್ ನೆಕ್ಸ್ಟ್, ಹಾವೇರಿ.